ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ನಮ್ಮ ಒಂದು ಕ್ಯಾಪ್ಟನ್ ಎಕ್ಸ್ಪ್ರೆಸ್ ಲಿವರನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಮತ್ತು ನೀವೊಂದು ಲಿವರಿ ಯಾವ ರೀತಿ ಇದೆ ಹೇಗಿದೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಗೆಳೆಯರ. ಆಮೇಲೆ ಈ ಒಂದು ಲಿವರಿ ಗೆಳೆಯರ ರಿಯಲ್ ಲೈಫ್ ಬಸ್ ಒಂದು ಲಿವರಿ ಗೆಳೆಯರ. ಈ ಒಂದು ಲಿವರಿನ ಕ್ರಿಯೇಟ್ ಮಾಡಿರೋರು ನಮ್ಮ ಒಂದು ಲಿಕ್ಕಿ ದ ಗೇಮರ್ ಕನ್ನಡ ಅಂತ ಗೆಳೆಯರ. ಅವ್ರ ಚಾನಲ್ನ ಹೆಸರು. ನೀವು ಹೋಗಿ ಅವ್ರ ಚಾನಲ್ಗೆ ವಿಸಿಟ್ ಮಾಡಿ. ಆಮೇಲೆ ಮಿಸ್ ಮಾಡಿದೆ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ಗೆ ತುಂಬ ಕಡಿಮೆ ವ್ಯೂಸ್ ಬರ್ತೈತೆ. ಅವ್ರು ಅದಕ್ಕೆ ಲಿವರೀಸ್ ಎಲ್ಲ ಮಾಡ್ತಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ಅವರು ಈ ಲಿವರ್ಸ್ ಎಲ್ಲ ಮಾಡ್ತಾರೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ವಾಟ್ಸಪ್ ಚಾನಲ್ ಎರಡಕ್ಕೂ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ಪಾಸ್ವರ್ಡ್ ಆಗ್ತಿರ್ತೀನಿ ಅಂತ ಹೇಳ್ತಾ ಇನ್ನು ಬನ್ನಿ ಗೆಳೆಯರೆ ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ. ಇನ್ನು ಈ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ ನೀವು ನೋಡ್ತಿದ್ರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ವಾಯ್ಸು ಸ್ವಲ್ಪ ಗೆಳೆಯರ ಹುಷಾರಲ್ಲ, ಅದಕ್ಕೋಸ್ಕರ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು NWKRTC ಅಂತ ಹಾಕಿ ಮೇಲ್ಗಡೆ ಒಂದು ಕೆಳಗಡೆ ಒಂದು ಬರುತ್ತಲ್ಲ ಗೆಳೆಯರ, ಒಂದು ಕುಚ್ಚುಗಳೇನೇನೋ ಬರುತ್ತಲ್ಲ, ಆ ಕುಚ್ಚುಗಳನ್ನೆಲ್ಲನೂ ಆ್ಯಡ್ ಮಾಡಿದ್ದಾರೆ. ಅದಂತೂ ಸಖತ್ತಾಗಿ ಕಾಣಿಸುತ್ತೆ. ಆಮೇಲೆ ಕ್ಯಾಪ್ಟನ್ ಅಂತ ಹಾಕಿದ್ದಾರೆ. ಆಮೇಲೆ ಕ್ಯಾಪ್ಟನ್ ಅಂತ ಹಾಕಿ ಕೆಳಗಡೆ ಅಭಿಮನ್ಯು ಅಂತ ಹಾಕಿ ಆ ಕಡೆ ಒಂದು ಅಭಿಮನ್ಯುದು ಫೋಟೋ, ಈ ಕಡೆ ಒಂದು ಆಂಜನೇಯಂದು ಫೋಟೋ ಅಲ್ಲ ಫ್ಲ್ಯಾಗ್ ಅಂತಾರಲ್ಲ, ಆಂಜನೇಯಂದು ಫ್ಲ್ಯಾಗ್ನು ಆ್ಯಡ್ ಮಾಡಿದ್ದಾರೆ. ಆಮೇಲೆ ನಿಮಗೆ ತಲಸೇರಿ ವಂದನ ಈ ಒಂದು ಬಸ್ಸೊಂದು ರೂಟ್ ಗೆಳೆಯರೆ. ಈ ಒಂದು ಬಸ್ಸು BS3 ಬಸ್ಸು. ಅದು BS3 ಬಸ್ಸು ರಿಲೀಸ್ ಆದಮೇಲೆ ಮಾಡ್ತಾರೆ ಲಿವರೇನೆ. ಅಲ್ಲಿವರೆಗೂ ನಾವು BS4ಅಲ್ಲಿ ಮಾಡಿದ್ದಾರೆ ಈಗ ಸದ್ಯಕ್ಕೆ. ಇನ್ನು ಪ್ಲೇಟ್ ನಂಬರ್ ನೋಡಿದ್ರೆ K42F1509 ಅಂತಲೂ ಹಾಕಿದ್ದಾರೆ. ಆಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ಮಿರರ್ಗಳಿಗೆ ಗೆಳೆಯರ ಸಖತ್ತಾಗಿ ಕಾಣಿಸುತ್ತೆ. ಮಿರರ್ಗಳಿಗೆ ಮಾತ್ರ ಈ ಒಂದು ಲಿವರಿಗೆ ಲೈಟ್ ಬ್ಲೂ ಕಲರ್ದು ಹಾಕಿದ್ದಾರೆ ಗೆಳೆಯರ ಮಿರರ್ಗಳಿಗೆ ಪೇಂಟಿಂಗು. ಅದಂತೂ ಚೆನ್ನಾಗಿ ಕಾಣಿಸುತ್ತೆ. ಇದಿಷ್ಟು ಗೆಳೆಯರ ಈ ನಮ್ಮಲ್ಲಿ ಫ್ರಂಟ್ ಲುಕ್ಕು. ಇನ್ನು ಸೈಡ್ ಲುಕ್ ನೋಡಿದ್ರೆ ಗೆಳೆಯರ ಸ್ವಲ್ಪ ಗೇಮು ಲ್ಯಾಗ್ ಆಗ್ತೈತೆ ಸ್ಟೋರೇಜ್ ಪ್ರಾಬ್ಲಮಿಂದ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇಲ್ಲಿ ಸೈಡ್ ಲುಕ್ಕು ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೈಡ್ ಲುಕ್ಕೂ ಅಷ್ಟೇ ಗೆಳೆಯರ ಸೂಪರ್ ಆಗೈತೆ, ಅಂದರೆ ಸಿಂಪಲ್ ಆಗೈತೆ. ನೋಡ್ತಿರ್ಬೋದು ನಿಮಗೆ ಇಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದಾರೆ. ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆದು ಸಿಂಬಲ್ನು ಹಾಕಿ, ಆಮೇಲೆ BS6 ಅಂತಲೂ ಹಾಕಿದ್ದಾರೆ, BS4 ಅಂತ. ಆಮೇಲೆ ಇಲ್ಲಿ ಒಂದು ರೆಡ್ ಕಲರ್ ವೀಲ್ ಕ್ಯಾಪು ಫ್ರಂಟ್ಗೆ, ಬ್ಯಾಕಿಗೆ ಯೆಲ್ಲೋ ಕಲರ್ ವೀಲ್ ಕ್ಯಾಪ್ ಹಾಕಿದ್ದಾರೆ. ಹಿಂದೆಗಡೆಗೆ ನೀವು ನೋಡ್ತಿರಲ್ಲ ಯೆಲ್ಲೋ ಕಲರ್, ಡಾರ್ಕ್ ಯೆಲ್ಲೋ ಕಲರ್ನ ಆ್ಯಡ್ ಮಾಡಿದ್ದಾರೆ ವೀಲ್ ಕ್ಯಾಪುಗಳಷ್ಟೇ. ಇನ್ನು ಇಲ್ಲಿ ಸೈಡ್ ಲುಕ್ಕು ಸಿಂಪಲ್ ಆಗಿದ್ರು ಚೆನ್ನಾಗಿತ್ತು. ಇನ್ನು ಬ್ಯಾಕ್ ಲುಕ್ಕೂ ಅಷ್ಟೇ ಗೆಳೆಯರ ಸಿಂಪಲ್ ಆಗೈತೆ, ಜಾತ್ರೆ ಏನಿಲ್ಲ. ಈ ಒಂದು ಲಿವರಿ ಫ್ರಂಟ್ ಲುಕ್ ಅಷ್ಟೇ ಗೆಳೆಯರ, ಜಾತ್ರೆ ಅಂತ ಅನ್ಬೋದು, ಅಂದರೆ ಮಾಡಿಫೈಡು. ಇನ್ನು ನೀವು ಬ್ಯಾಕ್ ಲುಕ್ ನೀವು ನೋಡ್ತಿದ್ರಲ್ಲ ಯಾವ ರೀತಿ ಕಾಣಿಸ್ತಿದೆ ನಿಮಗೆ ಇಲ್ಲಿ ಅಂತ. ಮೇಲ್ಗಡೆ ಇಲ್ಲಿ ಪ್ಲೇಟ್ ನಂಬರು ನಿಮಗೆ K42F1509 ಅಂತಲೂ ಹಾಕಿದ್ದಾರೆ. ಆಮೇಲೆ NWKRTC ಅಂತ ಹಾಕಿದ್ದಾರೆ. ಆಮೇಲೆ NWKSRTC ಸಿಂಬಲ್ ಹಾಕಬೇಕಿತ್ತು, ಹಾಕಿಲ್ಲ. ಆಮೇಲೆ ಇಲ್ಲಿ ವಂದನ ಅಂತ ಹಾಕಿ ತಲಕೇರಿ ಅಂತಲೂ ಹಾಕಿದ್ದಾರೆ. ಅದೂ ಅಷ್ಟೇ ಗೆಳೆಯರಿ ರಿಯಲ್ ಲೈಫು ರೂಟ್ ಓಡಾಡುತ್ತೆ ಒಂದು ಬಸ್. ಆಮೇಲೆ ನೀವು ಬ್ಯಾಕ್ ಲುಕ್ಕಲ್ಲಿ ಬ್ಲೂ ಕಲರ್ದು ಕಾರ್ಟನ್ಸ್ನು ಆ್ಯಡ್ ಮಾಡಿದ್ದಾರೆ. ಮಾತ್ರ ಬ್ಯಾಕ್ ಲುಕ್ಕೂ ಅಷ್ಟೇ ಚೆನ್ನಾಗೇ ಮಾಡಿದ್ದಾರೆ ಗೆಳೆಯರ, ನೋಡ್ತಿರ್ಬೋದು. ಇನ್ನು ಬ್ಯಾಕ್ ಲುಕ್ ನೋಡಿದ್ರಲ್ಲ, ಇನ್ನು ಸೈಡ್ ಲುಕ್ ನೋಡಿದ್ರೆ ಸೈಡ್ ಲುಕ್ಕೂ ಅಷ್ಟೇ ಗೆಳೆಯರ ಸೇಮ್ ಆ ಕಡೆ ಹೆಂಗಿತ್ತು ಈ ಕಡೆನೂ ಅಷ್ಟೇ ಅದೇ ಥರ ಇರುತ್ತೆ. ಏನಂದರೆ ಏನು ಚೇಂಜಸ್ ಇರೋದಿಲ್ಲ. ನೋಡ್ತಿರ್ಬೋದು ವಾಯುವ್ಯ ಕರ್ನಾಟಕ ಸಾರಿಗೆ, ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಿಂಬಲ್ಲು, ಆಮೇಲೆ BS4 ಅಂತ ಹಾಕಿರ್ಬೋದು. ಆಮೇಲೆ ಇಲ್ಲಿ ಒಂದು ರೆಡ್ ಕಲರ್ ವೀಲ್ ಕ್ಯಾಪ್ಗಳಾಗಿರ್ಬೋದು ಗೆಳೆಯರ. ವೀಲ್ ಕ್ಯಾಪು ರೆಡ್ಡು, ಬ್ಯಾಕ್ ವೀಲ್ ಕ್ಯಾಪು ಯೆಲ್ಲೋ ಕಲರ್ ಎಲ್ಲ ಹಾಕಿ ಸಖತ್ತಾಗಿ ಮಾಡಿದ್ದಾರೆ ಗೆಳೆಯರ ಈ ಒಂದು ಲಿವರಿನಂತೂ. ಇನ್ನು ಈ ಒಂದು ಲಿವರಿ ಇಷ್ಟು ಗೆಳೆಯರ ಈ ಒಂದು ಲಿವರಿ ಸೈಡ್ ಲುಕ್ಕು ಮತ್ತು ಹೊರಗಡೆ ಲುಕ್ಕು, ಫ್ರಂಟ್ ಲುಕ್ಕು, ಬ್ಯಾಕ್ ಲುಕ್ ಆಗಿತ್ತು. ಇನ್ನು ಬಸ್ನ ಒಳಗಡೆ ನಿಮಗೆ ಗೆಳೆಯರ ಈ ಒಂದು ಲಿವರಿ ಯಾವ ರೀತಿ ಕಾಣಿಸುತ್ತೆ ಅಂದರೆ, ಈ ಒಂದು ಬಸ್ಗೆ ಈ ಒಂದು ಪೇಂಟು ಯಾವ ರೀತಿ ಕಾಣಿಸುತ್ತೆ ಅಂತಂದ್ರೆ ಗೆಳೆಯರ, ನೀವು ನೋಡ್ತಿದ್ರಲ್ಲ ಈಗ ತೋರಿಸ್ತೀನಿ ನಿಮಗೆ. ಈ ರೀತಿ ಕಾಣಿಸುತ್ತೆ ಗೆಳೆಯರ ನಿಮಗೆ ಬಸ್ನ ಒಳಗಡೆ ಅಂತೂ. ಮಾತ್ರ ಓಡಿಸ್ತಾ ಇದ್ರೆ ರಿಯಲಿಸ್ಟಿಕ್ಕಾಗಿ ಫೀಲ್ ಬರುತ್ತೆ. ರಿಯಲ್ ಲೈಫ್ ಬಸ್ ಥರನೇ ಕ್ಯಾಬಿನ್ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಒಂದು ಲಿಕ್ಕಿ ದ ಗೇಮರ್ ಕನ್ನಡ ಅವರು. ಮಾತ್ರ ಅವ್ರ ಚಾನಲ್ ಹೆಸರು ತಪ್ಪು ಹೇಳ್ತಾರೆ ಅಂತಾರೆ, ಅದಕ್ಕೆ ಬಿಡಿಸಿ ನಿಧಾನ ಕೇಳಿದ್ದೀನಿ ಲಿಕ್ಕಿ ದ ಗೇಮರ್ ಕನ್ನಡ ಅಂತ. ಮಾತ್ರ ಈ ಒಂದು ಲಿವರ್ಗೆ ಕ್ಯಾಬಿನ್ ಅಂತೂ ಸಗದಾಗೈತೆ ಗೆಳೆಯರ, ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಲಿವರ್ಗೆ ಕ್ಯಾಬಿನ್ನು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಇನ್ನು ಗೆಳೆಯರ ಇದಿಷ್ಟು ಆಗಿತ್ತು ಗೆಳೆಯರ ಈ ನಮ್ಮೊಂದು ಅಭಿಮನ್ಯು ಎಕ್ಸ್ಪ್ರೆಸ್ ಕ್ಯಾಪ್ಟನ್ ಎಕ್ಸ್ಪ್ರೆಸ್ನ ಲಿವರಿಯ ಸಂಪೂರ್ಣ ಮಾಹಿತಿ.
ಇನ್ನು ಈ ಒಂದು ಬಸ್ ಮೋಡ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದರೆ ಗೆಳೆಯರೆ, ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಔ ಟು ಡೌನ್ಲೋಡ್ ದಿಸ್ ಬಸ್ ಮೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೀವು ನೋಡಿ ಈ ಒಂದು ಬಸ್ ಮೋಡ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಇನ್ನು ಗೆಳೆಯರೆ, ನಿಮಗೆ ಈ ಒಂದು ಲಿವರಿನ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಬಸ್ ಮೋಡ್ನ ಯಾಕೆ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಟ್ಟಿರಲ್ಲ ಅಂತಂದರೆ ವಿಡಿಯೋ ಲೆಂತಿಯಾಗಿ ಹೋಗುತ್ತೆ. ಬರೀ ಲಿವರಿ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡೋದಕ್ಕೇ 10 ನಿಮಿಷ 17 ಸೆಕೆಂಡ್ ಆಗುತ್ತೆ. ಇನ್ನು ಬಸ್ ಮೋಡ್ ಆದರೆ 15 ನಿಮಿಷ 20 ನಿಮಿಷ ಆಗೋಗುತ್ತೆ. ನೀವು ವೀಡಿಯೋನ ಪೂರ್ತಿ ನೋಡಲ್ಲ, ಅದಕ್ಕೋಸ್ಕರ ಒಂದು ಲಿವರಿನ ಮಾತ್ರ ತಿಳಿಸ್ಕೊಟ್ಟಿರ್ತೀನಿ. ನೀವು ಬಸ್ ಮೋಡ್ನ ಈಗ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋನ ನೋಡಿ ಪೂರ್ತಿ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಬನ್ನಿ ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕ್ಯಾಪ್ಟನ್ ಎಕ್ಸ್ಪ್ರೆಸ್ ಲಿವರಿ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಇವರ ಒಂದು ವಿಡಿಯೋನ ಗೆಳೆಯರು ನೀವು ಪೂರ್ತಿ ನೋಡಬೇಕು, ಅಂದರೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನೋಡಬೇಕು. ಯಾಕಂದರೆ ಪಾಸ್ವರ್ಡ್ ಐತಿ ಒಂದು ಲಿವರಿಗೆ, ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನೋಡಿದ್ರೆ ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಇವರೊಂದು ಚಾನಲ್ ಹೆಸರು ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರಾಲ್ ಮಾಡಿ, ಈಗ ಮೋರ್ ಅಂತಿದೆಯಲ್ಲ ಮೋರ್ನ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಲಿವರಿ ಲಿಂಕ್ ಅಂತ ಕೊಟ್ಟಿದ್ದ ನೋಡ್ತಿರ್ಬೋದು. ಲಿವರಿ ಲಿಂಕ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ನಮ್ಮ ಒಂದು ಶೇರ್ ಮೋಡ್ಸ್ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ಬರುತ್ತೆ. ಮೇಲ್ಗಡೆಗೆ ಸ್ಕ್ರಾಲ್ ಮಾಡಿ ನೀವು ಸ್ವಲ್ಪ, ಆಮೇಲೆ ಇಲ್ಲಿ ನಿಮಗೆ ವೆಯ್ಟ್ ಫಾರ್ 5 ಸೆಕೆಂಡ್ ಅಂತ ಇದೆ, ವೆಯ್ಟ್ 5 ಸೆಕೆಂಡ್ ಅಂತ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಡಿ, ಸುಮ್ಮನೆ ಏನು ಕ್ಲಿಕ್ ಮಾಡಿದೆ ಇಲ್ಲಿ ಈ ರೀತಿ ಎಲ್ಲ ಬರುತ್ತೆ. ಕ್ಯಾನ್ಸಲ್ ಕೊಡಿ. ಈಗ ಕ್ರಿಯೇಟ್ ಡೌನ್ಲೋಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಒಂದ್ಸಲಿ ಕ್ಲಿಕ್ ಮಾಡಿದ್ಮೇಲೆ ಚೆಕ್ ಅಂತ ಬ್ಯಾಕ್ ಬಟನ್ ಕ್ಲಿಕ್ ಮಾಡಬೇಡಿ. ಆಮೇಲೆ ಮತ್ತೆ ಇನ್ನೊಂದು ಪೇಜ್ ಬರುತ್ತೆ, ಇಲ್ಲಿ ನಿಮಗೆ ಡೌನ್ಲೋಡ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ ಗೆಳೆಯರೆ. ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಇದೇ ಥರ ನೀವು 3 ಸಲ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಬೇರೆ ಬೇರೆ ಪೇಜ್ಗಳೆಲ್ಲ ಡೌನ್ಲೋಡ್ ಆಗುತ್ತೆ. ಈ ರೀತಿ ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ, ಮಧ್ಯದಲ್ಲಿ ನೀವು ಕ್ಯಾನ್ಸಲ್ ಮಾಡಿ ಆಮೇಲೆ ಮತ್ತೆ ನೀವು ಕ್ರಿಯೇಟ್ ಡೌನ್ಲೋಡ್ನ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಈಗ ಡೌನ್ಲೋಡ್ನ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೌನ್ಲೋಡ್ ಆಗೈತೆ. ಆ ಒಂದು ಲಿವರಿನ ಇದೇ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಬಸ್ ಗೇಮ್ ಯಾವುದೋ ಗೊತ್ತಿಲ್ಲ ಅಂತಂದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರಿ. ಆಮೇಲೆ ಅದ್ರ ಜೊತೆಗೆ ನಮಗೆ ಝೆಡ್ ಅಚೀವರ್ ಅನ್ನೊಂದು ಆ್ಯಪ್ ಬೇಕು. ಈ ಒಂದು ಬಸ್ಗಳನ್ನ ಹಾಕೊಳ್ಳೋಕ್ಕೆ, ಲಿವರಿಗಳನ್ನ ಹಾಕೊಳ್ಳೋಕ್ಕೆಲ್ಲ ಝೆಡ್ ಅಚೀವರ್ ಅನ್ನೊಂದು ಆ್ಯಪ್ ಬೇಕು. ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಡೌನ್ಲೋಡ್ ಅಂತ ಫೋಟೋ ಕಾಣಿಸುತ್ತೆ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತೆ. ಮೇಲ್ಗಡೆ ಸ್ಕ್ರಾಲ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆಗೆ ನೀವು ಸ್ಕ್ರಾಲ್ ಮಾಡಿ ಪಿ ಅನ್ನೋ ಅಕ್ಷರದ ಹತ್ರ ನೀವು ಬರಬೇಕಾಗುತ್ತೆ. ಪಿ ಇಂದ ಸ್ಟಾರ್ಟ್ ಆಗೋ ಅಕ್ಷರದಿಂದ ನಿಮಗೆ ಅಲ್ಲಿ ಬಂದಿರುತ್ತೆ ನಮ್ಮ ಒಂದು ಲಿವರಿ. ಮೇಲ್ಗಡೆಗೆ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿ ಪಿ ಅನ್ನೋ ಅಕ್ಷರಗಳು ನೋಡ್ತಿರ್ಬೋದು, ಬೇಜಾನ್ ಐತೆ ಗೆಳೆಯರೆ. ನಿಮಗೆ ಡಿಲೀಟ್ ಮಾಡಿಬಿಟ್ಟು ನಾನು ಮಾಮೂಲಿ ಒಂದೇ ಒಂದಿರೋದನ್ನ ತೋರಿಸ್ತೀನಿ ನಮ್ಮ ಒಂದು ಲಿವರಿದ್ದು. ನೀವು ನೋಡ್ತಿರ್ಬೋದು ಗೆಳೆಯರೆ, ಇಲ್ಲಿ ಪಿಕ್ಸಾರ್ಟ್ 2025-07-07-17 ಅಂತಿದೆಯಲ್ಲ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟರ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಾಸ್ವರ್ಡ್ನ ಹಾಕಬೇಕಾಗತ್ತೆ. ಅಲ್ಲಿ ಏನು ಇಂಟರ್ ಅಂತ ಇತ್ತು ಅದ್ರ ಮೇಲೆ ನೀವು ನಾನು ಆವಾಗಲೇ ವೀಡಿಯೋದಲ್ಲಿ ಹೇಳ್ದಂಗೆ ಪಾಸ್ವರ್ಡ್ನ ಕಂಡುಹಿಡ್ಕೊಂಡು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಅಲ್ಲಿ ನೀವು ಹಾಕ್ಬಿಟ್ಟು ಓಕೆ ಕೊಟ್ಟರೆ ಈ ನಮ್ಮ ಒಂದು ಲಿವರಿ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ನೋಡ್ತಿರ್ಬೋದು ಗೆಳೆಯರ, ಇಲ್ಲಿ ನಿಮಗೆ ಕಾಣಿಸ್ತಿದ್ದಿಲ್ಲ. ನೀವು ಅಷ್ಟೇ ಇದೇ ಥರ ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟರ್ ಮಾಡ್ಕೊಳ್ಳಿ ಗೆಳೆಯರ. ಇನ್ನು ನಾನು ಆಗಲೇ ಹೇಳ್ದಂಗೆ ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿರೋರು ಓಪನ್ ಮಾಡಿ, ಡೌನ್ಲೋಡ್ ಮಾಡ್ತಾ ಇರೋರು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ, ನೋಡ್ತಿರ್ಬೋದು. ಈ ರೀತಿ ನಿಮಗೆ ಓಪನ್ ಆಗುತ್ತೆ ನಮ್ಮ ಒಂದು ಗೇಮು. ನೀವು ನೆಟ್ ಆನ್ ಮಾಡಿಕೊಂಡು ಓಪನ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗಂತೂ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಒಂದು ಕಮೆಂಟ್ ಮಾಡಿ. ಹಾಗೆ ನಿನ್ನೆ ಎಲ್ಲ 3 ದಿನದ ಹಿಂದೆ ನಮ್ಮ ಒಂದು ಗೇಮು ಅಪ್ಡೇಟ್ ಆಗಿದ್ದೆ, ಹೋಗಿ ಡಿಸ್ಕ್ರಿಪ್ಷನಲ್ಲೆಲ್ಲ ಇಲ್ಲಾಂದರೆ ಚಾನಲಲ್ಲಿ ವೀಡಿಯೋ ಇರುತ್ತೆ, ಚೆಕ್ಔಟ್ ಮಾಡಿಕೊಂಡು ಅಪ್ಡೇಟ್ನ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ನೋಡಿ ಏನೇನು ಬಂದಿರುತ್ತೆ ಅಪ್ಡೇಟ್ ಅಂತ ಎಲ್ಲ ತಿಳಿಸ್ಕೊಟ್ಟಿರ್ತೀನಿ. ಇನ್ನುಗಳಾರ ಈ ರೀತಿ ನಮ್ಮ ಒಂದು ಗೇಮು ಲೋಡ್ ಆಗುತ್ತೆ, ನೀವು ವೆಯ್ಟ್ ಮಾಡಬೇಕಷ್ಟೆ. ನೀವು ವೆಯ್ಟ್ ಮಾಡಿದ್ರೆ ಈ ನಮ್ಮ ಒಂದು ಗೇಮ್ ಆರಾಮಾಗಿ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ, ಕ್ಯಾನ್ಸಲ್ ಕೊಡಿ. ನೋಡ್ತಿರ್ಬೋದು ಗೆಳೆಯರೆ, ಇಲ್ಲಿ ಎಲ್ಲ ಬರುತ್ತೆ, ಕ್ಯಾನ್ಸಲ್ ಕೊಡಿ. ಈಗ ನಿಮಗೆ ಗ್ಯಾರೇಜ್ ಅಂತ ಕಾಣಿಸ್ತಿಲ್ಲ, ಗ್ಯಾರೇಜ್ನ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗಿದ ತಕ್ಷಣ ಗೇಮು ಆಮೇಲೆ ಗೆಳೆಯರು ಲೋಡ್ ಆಗುತ್ತೆ. ನಿಮಗೆ ಇಲ್ಲಿ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆಯಲ್ಲ, ಪೇಂಟ್ನ ಸಿಂಬಲ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಲಿವರಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿವೈಸ್ ಗ್ಯಾಲರಿ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬೇರೆ ಬೇರೆ ಪೇಜಸ್ ಎಲ್ಲ ಬಂದಿರುತ್ತೆ. ನೀವು ಇಲ್ಲಿ 3 ಡಾಟ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಅನ್ನೋದ್ರ ಮೇಲೆ ನೀವು ಸೆಲೆಕ್ಷನ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಮ ಒಂದು ಲಿವರಿ ಬಂದಿರುತ್ತೆ, ನೋಡ್ತಿರ್ಬೋದು.
ಅದ್ರ ಮೇಲೆ ನೀವು ಒಂದ್ಸಲಿ ಕ್ಲಿಕ್ ಮಾಡಿ ಈ ನಮ್ಮ ಒಂದು ಲಿವರಿ ಬರುತ್ತೆ. ಈಗ ಅಪ್ಲೈ ಅಂತ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮನಿನೋ ಫ್ರೀನೋ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದ್ರ ಮೇಲೆ ಚೂಸ್ ಮಾಡಿಕೊಂಡು ನೀವು ಈ ಒಂದು ಲಿವರಿನ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಗೇಮ್ಗೆ ಹಾಕೊಳ್ಳಿ ಗೆಳೆಯರೆ. ಇದಿಷ್ಟು ಆಗಿತ್ತು ಗೆಳೆಯರೆ ಈ ನಮ್ಮೊಂದು ಅಭಿಮನ್ಯು ಎಕ್ಸ್ಪ್ರೆಸ್ ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಗೇಮ್ಗೆ ಹಾಕೊಳ್ಳೋದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಯಾರು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ 100% ವರ್ಕಿಂಗ್ ಬ್ರೋ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ನನ್ನ ಪ್ರೀತಿಯ ಧನ್ಯವಾದಗಳು.